ಈ ನನ್ ಮಕ್ಳು ಕೆಲಸ ಮಾಡಿಸ್ತಿ ಎಲ್ಲೋಗೋರೆ ಒಬ್ರು ಕಾಣಿಸ್ತಾ ಇಲ್ಲ. ಬರ್ಲಿ ಇವತ್ ಸರಿಯಾಗಿ ಮಾಡೋಣ ಇವ್ರಿಗೆ. ಬರ್ಲಿ ಲಾಸ್ಟ್ ಟೈಮ್ ನಮ್ಗೆ ಹೆಂಗ್ ಗುರ್ಸಿದಾರೆ ಅಲ್ವಾ, ಬರ್ಲಿ ಇವತ್ತೈತೆ ಅವ್ರಿಗೆ. ಇದೇನ್ ಸರ್ ಬೆಳಿಗ್ಗೆನೆ ವೆಹಿಕಲ್ ಬಂದ್ಬಿಟ್ಟವಲ್ಲ ಸರ್, ಎಣ್ಣೆಕ್ಳು ಬೆಳಿಗ್ಗೆ ಆಪಲ್ಗಳ ಏನ್ ಮೇಡಮ್ ಬೆಳಗ್ಗೆ ಬಂದ್ಬಿಟ್ಟಿದ್ರ ತಲೆ ತಿನ್ನಕ್ಕೆ ತಿಂಡಿ ಮಾಡಿದ್ರ? ಓ ಮೇಸ್ತ್ರಿ, ನಮ್ದಾಯ್ತು ನಿಮ್ದಾಯ್ತಾ? ಹ್ಞೂ ಮೇಡಮ್, ಬೆಳಗ್ಗೆ ಒಳ್ಳೆ ಮುದ್ದೆ ತಿನ್ಕ ಬಂದ್ಬಿಟ್ಟಿದೀವಿ ನಾವು. ನಾನ್ ಇನ್ನೆಲ್ಲ ಕೇಳಿದ್ದು ಆ ಮೇಸ್ತ್ರಿನ. ರೀ ಹೆಸರು ಹೇಳಿ, ನಾನ್ ಮೇಸ್ತ್ರಿ ಎಲ್ಲ ಇಂಜಿನಿಯರ್ ಅಂತ 4 ವರ್ಷ ಕಷ್ಟಪಟ್ಟು ಓದಿನ ಕಣ್ರಿ. ಸರ್ಟಿಫಿಕೇಟ್ ತೋರ್ಸ್ಲಾ? ನಿನ್ ಸರ್ಟಿಫಿಕೇಟ್ ಎಲ್ಲ ಏನು ಬೇಡ. ಇವನ್ ಬೇರೆ ಬೆಳಗ್ಗೆ ಮುದ್ದೆ ತಿನ್ಕ ಬಂದ್ಬಿಟ್ಟು ಎಲ್ಲಿ ನಿದ್ದೆ ಮಾಡ್ಬಿಟ್ಟು ಕೆಲಸ ಮಾಡೋರೆಲ್ಲ ಎಲ್ಲಿ? ಫಸ್ಟ್ ನೆಟ್ಟು ಕೆಲಸ ಮಾಡ್ತಿ. ಮೇಡಮ್ ನಮಗೂ ಕೆಲಸ ಮಾಡ್ಸಕ್ ಬರುತ್ತೆ ಮೇಡಮ್. ಬೆಳಗ್ಗೆನೆ ಜನಗಳು ಯಾರು ಬರಲ್ಲ ಕೆಲಸಕ್ಕೆ. ನಾನೇ ನಿಮ್ಗೆ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸ್ವಲ್ಪ ಪೇಮೆಂಟ್ ರಿಲೀಸ್ ಮಾಡ್ಕೊಡಿ. ಏನ ಈಗ ತಾನೇ ಅಗ್ರಿಮೆಂಟ್ ಟೈಮಲ್ಲಿ ದುಡ್ಡು ಕೊಟ್ವಿ ತಾನೆ, ಇನ್ಯಾವ ದುಡ್ಡು? ಮೇಡಮ್ ನೀವು ಕೊಟ್ಟಿರೋ ದುಡ್ಡು ಅಲ್ಲೆಲ್ಲಿ ಸರಿ ಹೋಯ್ತು ಮೇಡಮ್. ಮೆಟೀರಿಯಲ್ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಬೇಗ ಫಸ್ಟ್ ಪೇಮೆಂಟ್ ರಿಲೀಸ್ ಮಾಡ್ಕೊಡಿ. ಏನ್ ಸ್ವಲ್ಪ ದಿನಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತಾ? ನೀವು ನಮ್ಮ ಹತ್ರ ದುಡ್ಡು ತಿನ್ಬೇಕು ಅಂತಾನೆ ಹಿಂಗ್ ಮಾಡ್ತಾ ಇರೋದು. ಭಾರತ್ ಸೆಂಚುರಿ ಹತ್ರ ಇನ್ನೂ ಮಾತಾಡ್ತಾ ನಿಂತಿರೋ, ಸುಮ್ಮನೆ ನಮ್ ದುಡ್ಡೆಲ್ಲ ಇನ್ನೂ ಜಾಸ್ತಿ ತಿಂತಾರೆ. ಮೇಡಮ್ ನಿಂತ್ಕೊಳ್ಳಿ ಮೇಡಮ್, ಫಸ್ಟ್ ಹೇಳೋಣ ಕೇಳಿಸ್ಕೊಳ್ಳಿ. ನಾವೇನು ನಿಮ್ಮ ಹತ್ರ ದುಡ್ಡು ಮಾಡ್ಬೇಕಂತ ಮಾತಾಡ್ತಲ್ಲ ಮೇಡಮ್. ವಾರ ಆದ್ಮೇಲೆ ಮೆಟೀರಿಯಲ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ ನಿಮ್ಗೆ? ಮನೆ ಕಟ್ಟೋರಿಗೆ ನಾಯಿ ಪಾಡಾಗ್ಬಿಟ್ಟಿದೆ ಇವಾಗ. ಏನು ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ? ಜಾಸ್ತಿನಾ? ನಾನಲ್ಲ ಮೇಡಮ್, ನಮ್ಮ ಮೇಸ್ತ್ರಿ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಸ್ಟೀಲು 54 ರೂಪಾಯಿ ಇದ್ದಿದ್ದು 70 ರೂಪಾಯಿ ಆಗಿದೆ. ಎಮ್ ಸ್ಯಾಂಡು ಟನ್ಗೆ 100 ರೂಪಾಯಿ ಜಾಸ್ತಿ ಆಗಿದೆ. ಸಿಮೆಂಟು 320 ರೂಪಾಯಿ ಇದ್ದಿದ್ದು 360 ರೂಪಾಯಿ ಆಗಿದೆ. ಎಲೆಕ್ಟ್ರಿಕ್ ಪೈಪ್ಸು 125 ರೂಪಾಯಿ ಇದ್ದಿದ್ದು 145 ರೂಪಾಯಿ ಆಗಿದೆ. ಎಲೆಕ್ಟ್ರಿಕ್ ವೈರ್ಸ್ ಒಂದು ರೋಲ್ಗೆ 3000 ಇದ್ದಿದ್ದು 4500 ರೂಪಾಯಿ ಆಗಿದೆ. ಜಲ್ಲಿಕಲ್ಲು 850 ರೂಪಾಯಿ ಇದ್ದಿದ್ದು ಇವಾಗ 950 ರೂಪಾಯಿ ಆಗಿದೆ. ಬ್ರಿಕ್ಸು ಮೇಡಮ್ 10 ರೂಪಾಯಿ ಇದ್ದಿದ್ದು ಇವಾಗ 12 ರೂಪಾಯಿ ಆಗಿದೆ. ಮೇಡಮ್ ಲೈಟ್ ಫಿಟ್ಟಿಂಗ್ಸು, ಪ್ಲಂಬರ್ ಫಿಟ್ಟಿಂಗ್ಸು, ಮೇನ್ ಆಗಿ ಲೇಬರ್ ಕಾಸ್ಟ್ ತುಂಬಾನೇ ಜಾಸ್ತಿ ಆಗಿದೆ ಇವಾಗ. ತೆಗ್ದಿರೋ ಬೈನ ಫಸ್ಟ್ ಕ್ಲೋಸ್ ಮಾಡ್ಕೊಳ್ಳಿ. ಬೇಗ ಹೋಗಿ ಫಂಡ್ ರಿಲೀಸ್ ಮಾಡಿ ಮೇಡಮ್, ಮೆಟೀರಿಯಲ್ ತರಬೇಕು. ಏನೇ ಮೆಂಚು, ನಮ್ಮ ಮಗ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ. ಇನ್ಯಾವ ಸರಿಯಾಗಿ ಬ್ಲಾಕ್ ಮಾಡಿಸ್ಬೇಕು ಅವ್ರನ್ನ. ಸರ್ ನಂಗೆ ಪೇಮೆಂಟ್ ಕೊಡ್ತೀನಿ ರೀ. ಬೆಳಗ್ಗೆನೆ ಮನೆ ತಿಂದಿರಾ? ಎಲ್ಲ ನಿದ್ದೆ ಮಾಡ್ಬಿಡ್ತೀರಿ. ಆಮೇಲೆ ಹೋಗಿ ಕೆಲಸ ನೋಡಿ. ಈ ನನ್ನ ಮಗ ಇಂಜಿನಿಯರು ನನಗೆ ಊಟ ಇಟ್ಬಿಟ್ನಲ್ಲ, ನಾಳಕ ಎಣ್ಣೆಕ ಬರಲಿ. ಈ ಇಂಜಿನಿಯರ್ಗ ಗೂದ ಕಡಿಸ್ನಿಲ್ಲ ಅಂತಂದ್ರ ನನ್ನ ಹೆಸರು ಮೇಸ್ತ್ರಿ ರಾಮಾಯಣೇ ಅಲ್ಲ.